ನಾವು ಡಿಕೆ ಅಭಿಮಾನಿ, ಪ್ರಾಣ ಕೊಡ್ತೀವಿ. ಯಾವನ್ ಬಂದ್ರು ಬಿಡಲ್ಲ. ನಾವು ಡಿ ಕೆ ಶಿವಕುಮಾರ್ ಅಭಿಮಾನಿಗಳು. ಅವ್ರ ಪ್ರಾಣನೂ ಕೊಡ್ತೀವಿ, ಯಾರು ಬಂದವನು ಪ್ರಾಣನೂ ತೆಗಿತೀವಿ. ಇದು ರೈತರದ್ದು ಇದು ಹೋರಾಟ. ಈಗ ನಾನು ರೈತನೇ, ಅವರು ರೈತರಲ್ವಾ. ನಮ್ದು ಎಷ್ಟು ಮಾಡ್ಕೊಂಡು ತಗೊಂಡಲ್ಲಿ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಇವರಿಗೆ ಲಿಂಕ್ ಕೆನಾಲ್ ಮಾಡು ಅಂದೋರು ಯಾರು? ಎಕ್ಸ್‌ಪ್ರೆಸ್ ಚಾನಲ್ನ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಇವ್ರಿಗೋಸ್ಕರ ಅದೇನೋ 900 ಕೋಟಿ ವೆಚ್ಚ ಆಗ್ಬಿಡ್ತದೆ. ಯಾರು ಮಾಡೋ ಅಂತ ಯಾರು ಹೇಳಿದರು? ಇವ್ರು ಬೇಕಾದ್ರೆ ಮೆಂಬರ್ ಮಾಡ್ಕೊಬಿಟ್ರೆ ಜನಸಾಮಾನ್ಯರಿಗೆ. ಕುಣಿಗಲ್ಗೂ ಲಿಂಕ್ ಕೆನಾಲ್ ಬೇಕಾಗಿಲ್ಲ, ಯಾರು ಕೇಳಿಲ್ಲ. ಕೂಡ ಲಿಂಕಿಂಗ್ ಕೆನಾಲ್ಗೆ ಅಷ್ಟೊಂದು ಹೋರಾಟ ಇಲ್ಲ ಅಲ್ವಾ ಸರ್? ಇಲ್ಲ ಬೇಕೇ ಇಲ್ಲ. ಯಾರು ಹೇಳಿಲ್ಲ. ನಾಲೆ ಇದೆಯಲ್ಲ, ಅದರಲ್ಲಿ ಅದನ್ನ ಸುಧಾರಿಸ್ಬಿಟ್ಟು ಬಿಡಿ. ಎಕ್ಸ್‌ಪ್ರೆಸ್ ಚಾನಲ್ನ ಅವಶ್ಯಕತೆ ಇಲ್ಲ ಸರ್. ತಗೊಂಡೋಗಂಗಿದ್ರೆ ನಾಲೆಯಲ್ಲಿ ತಗೊಂಡೋಗ್ಲಿ. ಎಕ್ಸ್‌ಪ್ರೆಸ್ ಚಾನಲ್ಗೆ ವಿರೋಧ ಅಂತೂ ಗ್ಯಾರಂಟಿ. ಅಂದ್ರೆ ರಾಮನಗರ ಎಕ್ಸ್‌ಪ್ರೆಸ್ ಚಾನಲ್. ಎಕ್ಸ್‌ಪ್ರೆಸ್ ಚಾನಲೇ ಬೇಡ. ಪೈಪಲ್ಲಿ ತಗೊಂಡೋಗೋ ಬದಲು ನಾಲೆಯಲ್ಲಿ ತಗೊಂಡೋಗ್ಲಿ. ತುಮಕೂರ್ನವರು ಅದೇ ಹೇಳ್ತಿರೋದು. ನಾವು ತುಮಕೂರೇ ಅಲ್ವಾ? ಕುಣಿಗಲ್ಗೆ ಎಕ್ಸ್‌ಪ್ರೆಸ್ ಚಾನಲ್ ಇರಲಿ, ಸುಧಾರಿಸ್ಲಿ ಬೇಕಾದ್ರೆ ಚಾನಲ್ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ. ಆದರೆ ಎಕ್ಸ್‌ಪ್ರೆಸ್ ಚಾನಲ್ ಫುಲ್ ಬೇಡಿ. ಕುಣಿಗಲ್ಗೂ ಬೇಡ, ಅದು ಬೇಕಾಗಿಲ್ಲ. ಯಾಕೆ ನಾಲೆ ಇದೆಯಲ್ಲ, ಬಿಡ್ಲಿ ತಗೊಂಡೋಗಿ. ಇಲ್ಲಿಂದ ನಾಲೆ ತಗೊಂಡೋಗ್ಲಿ. ಈಗ ಎಷ್ಟೋ ಹೊಡೆದ್ಬಿಟ್ಟು ಬೇಗೂರ್ ಹತ್ರ ಎಲ್ಲ ಹೊಡೆದು ವೇಸ್ಟ್ ಮಾಡಿಬಿಟ್ಟವ್ರೆ ನಾಲೆಗಳು ಬೇಜಾನ್ ವೇಸ್ಟ್ ಆಗ್ಬಿಟ್ಟೈತೆ. ಕೋಟಿಗಟ್ಟಲೆ ಹಣ ವೇಸ್ಟ್ ಮಾಡಿಬಿಟ್ಟವ್ರೆ. ಅವಶ್ಯಕತೆ ಇಲ್ಲ. ಖರ್ಚು ಮಾಡ್ಬಿಟ್ಟು ನಾಳೆ ಸುಧಾರಣೀಕರಣ ಮಾಡ್ಕೊಂಡು ಅವಾಗ ನಮ್ಗೆ ಬೇಕಾಗಿರೋದು ನಾವು ಬಿಡ್ಕೋತೀವಿ, ಆಮೇಲೆ ಮುಂದೆ ತಗೊಂಡೋಗ್ಲಿ. ಅನುಕೂಲ ಆಗುತ್ತೆ. ಹೌದು, ಯಾವ ಕೆರೆಗೆ ಬೇಕು ಆ ಕೆರೆಗೆ ತುಂಬಿಸ್ಕೋಬೇಕಲ್ಲ ಮಾಡ್ಬೋದು. ಎಕ್ಸ್‌ಪ್ರೆಸ್ ಚಾನಲ್ನ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಇವ್ರಿಗೋಸ್ಕರ ಅದೇನೋ 900 ಕೋಟಿ ವೆಚ್ಚ ಆಗ್ಬಿಡ್ತದೆ. ಯಾರು ಮಾಡೋ ಅಂತ ಯಾರು ಹೇಳಿದರು? ಇವ್ರು ಬೇಕಾದ್ರೆ ಮೆಂಬರ್ ಮಾಡ್ಕೊಬಿಟ್ರೆ ಜನಸಾಮಾನ್ಯರಿಗೆ ರಾಜಕೀಯ ಸ್ಟಂಟ್. ಇನ್ನೇನು ಜನಗಳ ಬೆಂಬಲ ಎಲ್ಲಿದೆ? ಜನಗಳ ಅಭಿಮತನೂ ಇಲ್ಲ. ಅವ್ರು ತುಮಕೂರು ಜನಗಳ ಬೆಂಬಲ ಪಡ್ಕೊಂಡು ಏನು ನೀರು ತಗೊಂಡೈತೆ ಅಲ್ಲ. ಕೂಡ ಲಿಂಕಿಂಗ್ ಕೆನಾಲ್ಗೆ ಅಷ್ಟೊಂದು ಹೋರಾಟ ಇಲ್ಲ ಅಲ್ವಾ ಸರ್? ಇಲ್ಲ ಬೇಕೇ ಇಲ್ಲ. ಯಾರು ಹೇಳಿಲ್ಲ. ನಮಗೆ ನಾಲೆ ಇದೆಯಲ್ಲ, ಅದರಲ್ಲಿ ಅದನ್ನ ಸುಧಾರಿಸ್ಬಿಟ್ಟು ಬಿಡಿ. ಎಕ್ಸ್‌ಪ್ರೆಸ್ ಕೆನಾಲ್ ಮಾಡಕ್ಕೆ ಜನಗಳು ಸರ್ವೇನೇ ಮಾಡಿಲ್ಲ. ಹೌದು, ಸರ್ವೇನೇ ಮಾಡಿ. ಈಗ ಹೆಂಗ್ ಮಾಡಿದ್ದಾರೆ, ಜಮೀನನ್ನ ಈಗ ಪೈಪ್ ಲೈನ್ ಮಾಡ್ತಾವ್ರಲ್ಲ, ಜಮೀನೆಲ್ಲ ಅಕ್ವೈರ್ ಮಾಡವ್ರೆ. ಇದು ಎಲ್ಲಿ ಪರಿಹಾರನೂ ಕೊಟ್ಟಿಲ್ಲ, ಅಕ್ವೈರ್ ಮಾಡಿಲ್ಲ ಜಮೀನನ್ನ. ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಎಲ್ಲಿದೆಯೋ ಅಲ್ಲಲ್ಲಿ ಮಧ್ಯೆ ಬೆಂಟಾಯ್ಕೊಂಡು ಹೋಯ್ತಾ ಇದ್ದಾರೆ ವಿನ. ಈಗ ಇಷ್ಟೊಂದು ಗಂಟೆ ಅಲ್ಲಿ ಚರ್ಚೆ ನಡೀತಾ ಇತ್ತು. ಅಲ್ಲಿ ನಿನ್ನೆ ಗುಬ್ಬಿ ಇದ್ರ ಮೇಲೆ ನಾಗರಾಜರ್ದು ಇದು ಮಾಡಿದಾರಂತೆ. ಆಗ ಅಲ್ಲಿ ಮಸಾಲೆ ಜರಮನೆಲ್ಲನೂ ಕರೆಸಿ ಏನೇನೋ ಗಲಾಟೆ ಎಲ್ಲ ಆಯ್ತಂತೆ. ನಿಮ್ಮದು ಗೌರ್ಮೆಂಟ್ ಲ್ಯಾಂಡಲ್ಲಿ ಹೊಡಿತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಈಗ ನಮ್ಮದು ಇಷ್ಟಡಿ ಹೊಂಟೋಗೋದೆ. ಇಲ್ಲಿ ಯಾರು ಹೊಡಿಯೋಕೆ ಕೇಳಿದವರು ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಹೊಡೆದಾಟ ಎಲ್ಲ ಆಯ್ತಂತೆ ಮೊನ್ನೆ ದಿವಸ. ಈಗ ಅದು ಜಮೀನೇ ಅಕ್ವೈರ್ ಮಾಡಿದೆ ಹೋದರೆ ನಿಮ್ಮ ಪೈಪ್ ಹಾಕಕ್ಕೆ ಹೇಳ್ಬಿಟ್ಬಿಡ್ತಾರೆ ಅಲ್ವೇನ್ರಿ? ಜಮೀನು ಅಕ್ವೈರ್ ಮಾಡಿಲ್ಲ ಸರ್. ಅದ್ರ ಬಗ್ಗೆ ಏನಿಲ್ಲ. ಮೊದಲು ನಮ್ಮ ತಾಲೂಕಿಗೆ ನೀರು ತುಂಬಿಸ್ಬೇಕು. ನಮಗೆ ಎಷ್ಟು ಬೇಕಷ್ಟು ಮಡಗ್ಬಿಟ್ಟು ಅವ್ರು ತೊಗೊಂಡಲ್ಲಿ. ನಾವೇನು ಅವ್ರಿಗೇನು ಅಬ್ಜೆಕ್ಷನ್ ಮಾಡ್ತಿಲ್ಲ ಸರ್. ತುಮಕೂರ್ಗೆ ಬೇಡ ಅಂದಮೇಲೆ ಯಾವನು ಬಂದರೂ ಬಿಡಲ್ಲ. ನಾವು ಡಿ ಕೆ ಶಿವಕುಮಾರ್ ಅಭಿಮಾನಿಗಳು. ಅವ್ರ ಪ್ರಾಣನೂ ಕೊಡ್ತೀವಿ, ಯಾರು ಬಂದವನು ಪ್ರಾಣನೂ ತೆಗಿತೀವಿ. ಇದು ರೈತರದ್ದು ಇದು ಹೋರಾಟ. ಈಗ ನಾನು ರೈತನೇ, ಅವರು ರೈತರಲ್ವಾ. ನಮ್ದು ಎಷ್ಟು ಮಾಡ್ಕೊಂಡು ತಗೊಂಡಲ್ಲಿ, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಬಟ್ ಏನಂದರೆ ನಮಗೆ ತುಂಬ್ತಾ ಇಲ್ಲ ನೀರು. ಹೆಂಗೆ ಕೊಡೋದು ಅವ್ರಿಗೆ? ಹೆಂಗೆ ಕೊಡೋದು? ಯೋಚನೆ ಮಾಡಿ ನೀವೇ. ಈಗ ನಿಮ್ಮ ಮನೇಲೆ ನೀರಿಲ್ಲ ಅಂದರೆ ನಮ್ಗೆ ಹೆಂಗೆ ಕೊಡ್ತೀರಿ ನೀರು ನೀವು ಕುಡಿಯೋಕ್ಕೆ? ರಾಮನಗರ ಮಗಡಿಗೆ ಬಿಡಲ್ಲ ಅಂತಲ್ಲ, ನಮ್ದು ಆಗಲಿ, ಆಮೇಲೆ ಅವ್ರು ತೊಗೊಂಡೋಗ್ಲಿ. ಮೊದಲು ನಮ್ಮದು. ಈಗ ಸ್ಟಾರ್ಟಿಂಗ್ ಸಿಗೋದು ನಾವು ತಾನೇ. ಈ ಕುಣಿಗಲಾದ್ಮೇಲೆ ಮಗಡಿ ಆದಮೇಲೆ ರಾಮನಗರ. ಲಿಂಕ್ ಕೆನಾಲ್ ಬೇಡ ಒಟ್ಟಾರೆ. ಲಿಂಕ್ ಕೆನಾಲ್ ಮಾಡಲಿ, ಸಂತೋಷ. ಎಲ್ಲರೂ ರೈತರು ಎಲ್ಲ ಇರಿ, ನಮ್ಮ ಭಾರತ ದೇಶ ರೈತರೆಲ್ಲ ಚೆನ್ನಾಗಿರಲಿ. ಬಟ್ ನಾವು ಹೇಳ್ತಾ ಇರೋದಂದರೆ ನಮ್ಮದು ಇಲ್ಲಿ ತುಂಬಿಸ್ಬಿಟ್ಟು ಅವರು ತೊಗೊಂಡೋಗಲಿ. ಅವ್ರೇನು ಬೇರೆಯವರಲ್ಲ, ಅವರು ರೈತರೇ. ಇರೋ ನೀರು ಅಡ್ಜಸ್ಟ್ ಆಗಲ್ವಲ್ಲ ಸರ್? ಎಲ್ಲ ಆಗ್ತಾಯಿಲ್ಲ ಅಂದರೆ ನೀವು ರಾಜಕಾರಣಿಗಳು ಸರಿ ಇಲ್ವಲ್ಲ. ರಾಜಕಾರಣಿಗಳು ಸರಿ ಇಲ್ಲ. ರಾಜಕಾರಣ ಕರೆಕ್ಟಾಗಿ ಪ್ಯಾಕೇಜ್ ಮಾಡಬೇಕು. ಇದು ತಾಲೂಕು ಇಷ್ಟು ಅಂತ ಮಾಡ್ಕೊಂಡು ಹೋಗ್ಬೇಕು. ಇದು ಮೇನು ಪ್ರಾಬ್ಲಮ್ಮು ರಾಜಕಾರಣಿಗಳು. ತುಮಕೂರಿಗೆ ಬರ್ತಾ ಇರುವಂಥ ನೀರೇ ಕಡಿಮೆ ಅಂತ. ನೀರಂದರೆ ಅಲ್ಲಿ ಎಮ್ ಟಿ ಕೃಷ್ಣಪ್ಪ ಅವರು ಕಿತ್ಕೋತಾರೆ. ಅಲ್ಲಿ ಹೋದರೆ ಇವರು ತುಮಕೂರು ಅವ್ರು ಕಿತ್ಕೋತಾರೆ. ಹಿಂಗೆ ಎಲ್ಲಿ ಬರ್ತದೆ ನೀರು? ಇದಾದ ಮರ್ಕನಳ್ಳಿದೊಂದು ಇಟ್ಕೊಂಡು ಕೂತಾರೆ. ಅದನ್ನ ಮಗಡಿ ಬಿಟ್ಬಿಟ್ಟು ರಾಮನಗರ ತಗೊಂಡೋಗೋಣ ಅಂತ. ಸರ್, ಇಲ್ಲಿ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶ್ ಏನು ನಡೆಯಲ್ಲ. ಡಿ ಕೃಷ್ಣಕುಮಾರ್ ನಮ್ಮ ತಾಲೂಕಲ್ಲಿ ಅವರೇನು ನೀರು ಬಿಡ್ಬೇಡ ಅಂತ ಹೇಳಿಲ್ಲ. ಬಟ್ ತೊಗೊಂಡೋಗ್ಲಿ, ನಮಗೆ ಕೊಟ್ಬಿಟ್ಟು ತೊಗೊಂಡೋಗ್ಲಿ. ಅವ್ರು ಕೊಡೋಕ್ಕೆ ಯಾರು ಅವರು ನಮಗೆ? ನಮ್ಮ ನೀರು ಎಲ್ಲರೂ ರೈತರಲ್ವ, ಹಂಚ್ಕೊಳ್ಳಿ. ಅವರೇನು ಬೇರೆಯವರಲ್ಲ, ಹಂಚ್ಕೊಳ್ಳಿ, ಮಾಡಲಿ, ಸಂತೋಷ. ಬಟ್ ನಮಗಿಲ್ಲ ಅಂದರೆ ನಾವು ಹೆಂಗೆ ಕೊಡೋದು ನೀರು?